1 ರೂಪಾಯಿ ಚಂದಾಗ ದುಡ್ಡು ಯೋಗ್ಯತೆ ಇಲ್ಲ ಅಂತಂದ್ರೆ ಇಂಥ ಒಣ ಜಮರಿಗೆ ಏನು ಕಮ್ಮಿ ಇಲ್ಲ ನನ್ನ ಗಂಡದ. ನಾ ಹೋಗಿ ಹೋಗಿ ಇವ್ನು ಕಟ್ಕೊಂಡೆ ಅಲ್ಲ, ನನ್ನ ತೊಗೊಂಡು ನನ್ನ ಮೆಟ್ಟು ತೊಗೊಂಡು ನಾನು ಹೊಡ್ಕೋಬೇಕು. ಈಗ ಅಂದರೂ ಬರೋಂಗಿಲ್ಲ, ಆಡಿದ್ರೂ ಬರೋಂಗಿಲ್ಲ. ಈ ಮನೆ ಸಸಿ ಅನ್ನೋದಷ್ಟ. ನಾ ಇನ್ನು ಸಿದ್ಧಾಂತನ ಹಿಂದೆ ಈ ಮನೆ ಆಸ್ತಿ ಎಲ್ಲ ಪಾರ್ಪತ್ತೆ ಎಲ್ಲ ನನ್ನ ಕೈಯಾಗ ಸಿಗಾಕ. ಹೆಂಗಾರ ಮಾಡಿ ಸಿದ್ಧಾರ್ಥಗೆ ನಮ್ಮ ಕಡೆದ ಒಂದು ಯಾವ್ದಾರ ತದ್ದು ಹುಡುಗಿನ ತಂದು ಮದುವೆ ಮಾಡಿಬಿಡ್ಬೇಕು. ಅಂದ್ರೆ ಈ ಮನೆ ಪಾರ್ಪತ್ತೆ ಎಲ್ಲ ನನ್ನ ಕೈಯಾಗಿರ್ತೈತಿ. ಅದಕ್ಕೊಂದು ದಾರಿ ಹುಡುಕ್ತೇನೆ. ಮೊದಲ ಒಂದು ಶಾನೆ ಇಲ್ಲದ ಹುಚ್ಚುಪಚ್ಚಂಥ ಹುಡುಗಿನ ನೋಡ್ಬೇಕು. ಅಯ್ಯೋ ಪಲ್ಲವಿ, ಫೋನ್ ಬಂತು ನೋಡಿ, ಎಬಸ್ ಯಾರ್ದು ನೋಡೆ. ಫೋನ್ ಬರೋದ ತಡ, ಎಲ್ಲಿರ್ತೀರೋ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತೀರಿ. ನಿಮಗೀಗ ಹೇಳತ್ತೀನಿ, ನಾ ಮಾತ್ರ 1 ರೂಪಾಯಿನೂ ಬಿಚ್ಚಂಗಿಲ್ಲ. ಫೋನ್ ನೋಡ್ರಿ ಯಾರ್ದದ ಅಂತ ಹೇಳಿ ಮೊದಲು. ಬ್ಯಾಂಕ್ ಮ್ಯಾನೇಜರ್ದು ಐತಿ. ಅವರ ಫೋನ್. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕ್ರಿ. ಹಾಕಿ ನೋಡಿ ಮಾತಾಡು. ಹಲೋ ಪಲ್ಲವಿ ಮೇಡಮ್ಮ? ಹಾಂ ಹೌದು ಸರ್, ನಾನೇ ಮಾತಾಡ್ತಿರೋದು. ಹೇಳಿ, ಯಾಕೆ ಅಮೌಂಟಿನ ನಮ್ಗೆ ಕ್ರೆಡಿಟ್ ಆಗಿಲ್ಲ? ಅಮೌಂಟ್ ಮನಿ ಮುಂಡ ಮೋಚ್ತು ಅಲ್ರಿ. ಏನೋ ಒಂದು 10% ಕಮಿಷನ್ ಆಸೆ ಪಟ್ಟಿರ್ಬೋದು ನಾನು ನಿಮ್ಮ ಕಡೆ. ಆದ್ರೆ ನನಗೆ ಕೆಲಸ ಕಳ್ಕೊ ಅಂತ ಕೆಲಸ ಮಾಡಿಬಿಟ್ರಲ್ರಿ ನೀವು. ಎಲ್ಲಿಟ್ರಿ ಬುದ್ಧಿ? ಅದೇ ಏನಾಯ್ತು ಹಿಂಗೆ ಮಾತಾಡತ್ತೀರಿ ಮ್ಯಾನೇಜರ್? ಮತ್ತಿನ್ನೇನು ಹೇಳ್ಬೇಕಮ್ಮ? ಅಲ್ಲ, ಏನೋ ನಮ್ಮವರು ನಮ್ಮ ಸಿದ್ಧಾರ್ಥ ಕಡೆದವರು ಅಂಥೇಳಿ 10% ಇದನ್ನು ಕೊಡ್ತೀನಿ ಅಂದಿದ್ರಲ್ಲ, ಆಯ್ತಪ್ಪ ಅಂಥೇಳಿ ಕೆಲಸ ಮಾಡೋಕೆ ಒಪ್ಕೊಂಡೆನ. ಏನೋ 2-3 ಸಲ ಮಾಡೇವಿ, ಸಿಕ್ ಹಾಕ್ಕೊಂಡಿಲ್ಲ. 3ನೇ ಸಲ ಮಾಡ್ರಿ ಆತಂತ ನಾ ಒಪ್ಕೊಂಡ್ರೆ ನೀವು ಒರಿಜಿನಲ್ ಫೈಲ್ ಬದಲಿಗೆ ಡೂಪ್ಲಿಕೇಟ್ ಫೈಲ್ ತರೋದಾ? ಏನು ಡೂಪ್ಲಿಕೇಟ್ ಫೈಲಾ? ಮಿಸ್ಟರ್, ನಿಮ್ಗೆ ಕೆಲಸ ಆಗಲಿಲ್ಲ ಅಂದ್ರೆ ಕೆಲಸ ಆಗಲಿಲ್ಲ ಅಂತ ಹೇಳ್ಬೇಕು. ಅದನ್ನು ಬಿಟ್ಟು ಏನೇನೋ ಸುಳ್ಳು ಪಳ್ಳು ಹೇಳೋದಲ್ಲ. ನೀವು ಹೇಳಿದಿಲ್ಲ ನಂಬಾಕಿನ ಅಲ್ಲ. ಡೂಪ್ಲಿಕೇಟ್ ಫೈಲ್ ಅದು ಹೆಂಗೆ ಬರ್ತೈತಿ ಅಲ್ಲಿ ಆ ಜಾಗದಾಗ? ಮೇಡಮ್, ಸಿದ್ಧಾರ್ಥ ವೆಂಚರ್ಸ್ ರಿಯಲ್ ಸೀಲು, ರಿಯಲ್ ನೇಮು, ರಿಯಲ್ ಹೆಸರು, ಲೋಗೋ ಎಲ್ಲ ನಮ್ಮ ಕಡೆ ಐತಿ. ನಾನು ಹಂಗೆ ಅಂದ್ಕೊಂಡು ಫೈಲಿಗೆ ಸಿಗ್ನೇಚರೂ ಮಾಡಿಬಿಟ್ಟಿದ್ದೆ. ಅದನ್ನೇನರ ನಮ್ಮ ಕ್ಲೈಂಟ್ ನೋಡ್ದೆ ಮೂವ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಜೈಲ್ನಾಗೆ ಇರ್ತಿದ್ದೆ, ಗ್ಯಾರಂಟಿ. ಅಲ್ಲ, ನೀವು ಏನು ಮಾತಾಡ್ತೀರಿ ಒಂಚೂರು ತಿಳಿಯೋಂಗಾರ ಮಾತಾಡ್ರಿ. ನಿಮಗೆ ಅರ್ಥ ಆಗೋ ಭಾಷೆದಾಗ ಕನ್ನಡೊಳಗೆ ಮಾತಾಡತ್ತೀನಿ. ಇನ್ನೂ ಹೆಂಗೆ ಅರ್ಥ ಆಗ್ಬೇಕ್ರಿ? ನೋಡ್ರಿ, ಇದು ರಿಯಲ್ ಫೈಲ್ ಅಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೊಳಗೆ ಯಾವುದೂ ಇಲ್ಲ. ಸಿದ್ಧಾರ್ಥ್ ಸರ್ ಒರಿಜಿನಲ್ ಸೈ ಬಿಟ್ಟ ಇದ್ರೊಳಗೆ ಯಾವುದೂ ಒರಿಜಿನಲ್ ಇಲ್ಲ, ಎಲ್ಲ ಫೇಕ್ ಐತಿ, ಎಲ್ಲ ಡೂಪ್ಲಿಕೇಟ್ ಫೈಲ್ ಐತಿದೆ. ಡೂಪ್ಲಿಕೇಟ್ ಫೈಲಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ? ನಾನು ನನ್ನ ಕೈಯಾರ ಸಿಗ್ನೇಚರ್ ಮಾಡಿಸ್ಕೊಂಬಂದಿದ್ದು ಫೈಲ್ ಅದ. ನೋಡಿರಿ ಮೇಡಮ್, ಕ್ಲಿಯರಾಗಿ ಹೇಳ್ತೀನಿ, ನೀವು ಮಾಡೋ ಲಪಡಾಗಿರಿ ಸಿದ್ಧಾರ್ಥ್ ಸರ್ಗೆ ಗೊತ್ತಾಗೈತಿ. ಅದಕ್ಕೆ ಅವರು ಆ ಫೈಲ್ ಜಾಗದಾಗ ಡೂಪ್ಲಿಕೇಟ್ ಫೈಲ್ನ ತಂದು ಇಟ್ಟಾರು. ಏನು ಹಂಗೆ ಹೋಗಕ್ಕೆ ಹೆಂಗೆ ಸಾಧ್ಯ? ಸಿದ್ಧಾರ್ಥಿಗೆ ಏನ್ರ ಇದು ಗೊತ್ತಾಗಿತ್ತಂದ್ರೆ ಅವ್ನು ಅಲ್ಲೇ ಕೇಳ್ತಿದ್ದ. ಅವ್ನು ಇಷ್ಟೆಲ್ಲ ಪ್ಲ್ಯಾನ್ ಮಾಡು ಅವಶ್ಯಕತೆ ಅವ್ನಿಗೆ ಏನಿತ್ತು? ಅಲ್ಲೇ ಕೇಳ್ತಿದ್ದ, ಯಾಕೆ ಪಲ್ಲವಿ ಈ ಫೈಲ್ ಒಳಗೆ ಈ ಥರ ಬರ್ಸಿ ಅಂಥೇಳಿ. ಸಿದ್ಧಾರ್ಥ ಫೈಲ್ ಓದೋಕ್ಕೂ ಸಾಧ್ಯ ಇಲ್ಲರಿ ಮ್ಯಾನೇಜರ್. ನೀವು ಹೆಂಗೆ ಹೇಳತ್ತೀರಿ ನಂಗೆ ಅರ್ಥ ಆಗುತ್ತೆ. ಅಯ್ಯೋ ಮೇಡಮ್, ನೋಡಿ, ನೀವು ಇನ್ನೊಂದು ಸಲ ನನ್ನ ಸಹವಾಸಕ್ಕೆ ಬರೋಕೆ ಹೋಗ್ಬೇಡ್ರಿ. ನಂದು ಗೋರ್ಮೆಂಟ್ ಕೆಲಸ ಐತಿ. ನಿಮ್ಮ ಲಪಡಾಗಿರಿಯಿಂದ ನನ್ನ ಕೆಲಸ ಕಳ್ಕೊಳಕ್ಕೆ ನನಗೆ ಇನ್ನೂ ಸುತ್ರಾಮ್ ಇಷ್ಟ ಇಲ್ಲ. ನನಗೆ ಎಷ್ಟುಕೊಂಡು ಪಗಾರ ಬರ್ತೈತಿ, ನನ್ನ ಅಂದ್ಕೊಂಡ್ರೆ ನನ್ನ ಫ್ಯಾಮಿಲಿ ಐತ್ರಿ ಹಿಂದೆ. ನಿಮ್ಮನ್ನು ನಂಬ್ಕೊಂಡ್ರೆ ಏಡು ಕುಂಡಲವಾಡ ಗೋವಿಂದನ ಗತಿ. ಅಲ್ಲ ಮ್ಯಾನೇಜರ್, ನೋಡ್ರಿ, ಇವತ್ತಿಂದ ನೀವು ಯಾರು ನನಗೆ ಗೊತ್ತಿಲ್ಲ, ನಾ ಯಾರೋ ನಿಮಗೆ ಗೊತ್ತಿಲ್ಲ. ನಿಮ್ಮ ನಂಬರ್ ಈಗ ಬ್ಲಾಕ್ ಹಾಕತ್ತೀನಿ. ಇದೇನರ ಹೆಚ್ಚು ಕಮ್ಮಿ ನನ್ನ ಮೇಲೆ ಬಂತಂದ್ರೆ ನಾ ಇಲ್ಲೇ ಅಂತ ಹೇಳ್ಬಿಡ್ತೀನಿ. ಈಗ ಆಲ್ರೆಡಿ ನಾನು ಕ್ಲೈಂಟ್ಸಿಗೆ ಹೇಳಿಬಿಟ್ಟೆ, ನಾ ಆ ಫೈಲ್ ಸೂಟ್ ಹಾಕ್ರಿ ಅಂಥೇಳಿ. ನೀವು ಎಕ್ಸ್ಟ್ರಾ ನನ್ನ ಜೊತೆ ಏನು ಗುದ್ರಕ್ಕೆ ಹೋಗ್ಬೇಡ್ರಿ. ಡೂಪ್ಲಿಕೇಟ್ ಫೈಲ್ ತಂದು ಸಿಗ್ನೇಚರ್ ಮಾಡಿಸ್ಕೊಂಡು ಸಾಲ ತೊಗೊಂಡು ನಾಳೆ ನಾನು ಮನಿ ಮಾಡಿಸ್ಬೇಕಂತ ಮಾಡಿದ್ರಿ. ನೀವು 10 ಲಕ್ಷ ತುಂಬಲಿಲ್ಲ ಅಂದ್ರೆ ನಾ ತುಂಬಬೇಕಾ 10 ಲಕ್ಷ ರೂಪಾಯಿನ? ಅಲ್ರಿ, ಅಲ್ಲಾನೂ ಇಲ್ಲ ಬೆಲ್ಲನೂ ಇಲ್ಲ. ಇಡ್ರಿ ಮೇಡಮ್ ಮೊದಲು ಫೋನ್. ಇಂಥವ್ರು ಸಿಕ್ಬಿಟ್ರೆ ಮುಗಿದು ಹೋದ ನಮ್ಮ ಜೀವನ ಉದ್ಧಾರ. ಏನಿದೆ ರಮೇಶ್, ಏನು ಯಾಕತ್ತೈತಿ? ನಾ ಕೊಟ್ಟಿದ್ದು ಒರಿಜಿನಲ್ ಫೈಲ್ ಎಲ್ಲಿ ಹೋದ್ ಮತ್ತೆ? ನನಗೇನು ಗೊತ್ತು ಪಲ್ಲವಿ ಇದೆಲ್ಲ. ನೀ ಫೈಲ್ ಕೊಟ್ಟು ನಾ ಸಿಗ್ನೇಚರ್ ಮಾಡಿಸ್ಕೊಕೊಂತ ಇಟ್ಟು ಬನ್ನಿ. ವಾಪಸ್ ನೀನೇ ಇಸ್ಕೊಂಬಂದಿಲ್ಲ ಅದನ್ನು ಸಿಗ್ನೇಚರ್ ಮಾಡಿಸ್ಕೊಂಡು? ಇಲ್ಲ, ನಾವು ಡೂಪ್ಲಿಕೇಟ್ ಫೈಲ್ ಇಟ್ಟೇವನ್ನೋ ವಿಚಾರ ಸಿದ್ಧಾರ್ಥಗೆ ಗೊತ್ತಾಗೈತಿ. ಸಿದ್ಧಾರ್ಥ ಫೈಲ್ ಒಳಗೆ ಏನೇನೈತೆ ಅನ್ನೋದನ್ನು ಓದ್ಯಾನ. ಅದಕ್ಕೆ ಡೂಪ್ಲಿಕೇಟ್ ಫೈಲ್ ಮಾಡಿ ನಮ್ಗೆ ಮೋಸ ಮಾಡಕ್ಕೆ ನೋಡಿದ. ನಾವು ಚಾಪಿ ಕೆಳಗೆ ನೋಡಿದ್ರೆ ಅವ್ರು ರಂಗೋಲಿ ಕೆಳಗೆ ನೋಡ್ಬಿಟ್ಟ. ಇರಲಿ ಇದನ್ನ ಇಲ್ಲಿಗೆ ಬಿಡಂಗಿಲ್ಲ.
ಇಲ್ಲಿಗೆ ಬಿಡಂಗಿಲ್ಲ. ಈಗ ಅಲ್ಲಿ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಲ್ಲಪ್ಪ, ಅದಕ್ಕೆ ಏನು ಮಾಡೋದು ಅಂತ ಹತ್ತೈತೆ ನನಗೆ. ಏನು ಮಾಡೋದಂದ್ರೆ ಈಗ ಎಲ್ಲ ಇತ್ತು ಪಲ್ಲವಿ 10 ಲಕ್ಷ ರೂಪಾಯಿ ನಮ್ಮ ಕಡೆ. ನೀವಂತರೂ ಗಂಡ್ಸಾಗಿ ಉಪಯೋಗಿಲ್ಲ, ₹1 ಹುಟ್ಟಿಸೋ ಯೋಗ್ಯತೆನೂ ಇಲ್ಲ ನಿಮ್ಮ ಕಡೆ. ಏನು ಮಾಡೋದು, ಅರ್ಜೆಂಟ್ಲಿ ಕೊಡಲೇಬೇಕು ನನ್ನ ಬಂಗಾರನ. ಇವತ್ತೀಟು 10 ಲಕ್ಷ ರೂಪಾಯಿ ತರೋ ನಡ್ರಿ. ಬಂಗಾರ ಒತ್ತಿ ಇಡ್ತೀಯಾ? ಇಡಲೇಬೇಕು, ಬೇರೆ ದಾರಿನೇ ಇಲ್ಲ. ಇಡುತ್ತಾ ಈಗ, ಇಲ್ಲಾಂದ್ರೆ 10 ಲಕ್ಷ ರೂಪಾಯಿ ಇವತ್ತು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಸೈಟ್ ನಮ್ಮ ಕೈ ತಪ್ಪು ಹೋಗ್ತೈತಿ. ಎಂಥ ಜಾಗದಾಗ ಒಳ್ಳೆ ರೇಟ್ನಾಗ ಇಷ್ಟು ರೇಟ್ನಾಗ ನಮಗೆ ಸಿಗೋದೇ ಇಲ್ಲ, ಅಂಥ ರೇಟ್ನಾಗ ಸಿಗತ್ತೈತಿ. ನಡ್ರಿ ಹೋಗೋಣ. ಮೊದಲು 10 ಲಕ್ಷ ರೂಪಾಯಿ ತಂದು ಎಲ್ಲ ಮಾಡಿ ಫಸ್ಟ್ ಸೈಟ್ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡಿದೆ. ಸಿದ್ಧಾರ್ಥ್, ನನಗೆ ಮಣ್ಣು ಮುಕ್ಕಿಸಿದಲ್ಲ, ನಿನಗೆ ಹೆಂಗೆ ಚಳ್ಳೆ ಹಂಗೆ ತಿನ್ನಿಸ್ತೀನಿ ನೋಡ್ತಾ ಇರು. ಅಣ್ಣ ಅಣ್ಣ. ಹಾಂ, ಯಾರು? ಶಶಿ, ಬಾ ಶಶಿ. ಎಲ್ಲಿದೆಯಪ್ಪ ತಂದೆ, ಕಾಣವಲ್ಲ. ಬಂತಡಿ. ಏನು ಶಶಿ ಮೇಡಮ್ ಅವ್ರು ಇಷ್ಟು ದೂರ? ಏನು ವಿಚಾರ? ಏನಿಲ್ಲಪ್ಪ, ಸಂಡೇ ಫಿಕ್ಸ್ ಅಲ್ಲ ನಿಂದ ಬರೋದ. ಎಲ್ಲರೂ ಒಪ್ಕೊಂಡಾರಪ್ಪ ಬರೋಕೆ. ನಾನು, ಸಿದ್ಧಾಂತ, ಅರುಣ, ಅವ್ರ ತಂಗಿ ಸಿಂಚನ ಮತ್ತು ಪೂಜಾನು ಬರಕ ಹ್ಞೂ ಅಂದ. ಓಹೋ, ಪೂಜಾ ಬರ್ತಾಳಂತ. ಎಕ್ಸಾಮ್ ಮತ್ತೆ? ಅಯ್ಯೋ, ಅಕ್ಕಿ ನಿನ್ನಂಗೆ ಭಾಳ ಹಟ್ ಮಾಡಿದ್ರಪ್ಪ. ಶುಕ್ರವಾರ ಮುಗಿತಾವಂತ ಎಕ್ಸಾಮ್, ಸಂಡೇ ಬಾ ಅಂದ್ರೆ ಬರಕ್ಕೆ ಒಲ್ಲೆ ಅಂತ ಇದ್ಲು. ಮತ್ತು ಇವರು ಫೋನ್ ಹಚ್ಚಿ, ಎಲ್ಲರೂ ಫೋನ್ ಹಚ್ಚಿ ಹೇಳಿದಾಗ ಹ್ಞೂ ಅಂದ, ಬರ್ತಾಳಂತ. ಮತ್ತು ಅವ್ರ ತಮ್ಮ ಅದಾನ ಸಣ್ಣ, ಅವು ಬರ್ತಾನೆ, ಇಬ್ರು ಕೂಡ ಬರ್ತಾರವ್ರು. ಓಹೋ, ಹೌದಾ? ನನಗೂ ಬ್ಯುಸಿ ಕೆಲಸ ಇತ್ತು, ಭಾಳ ಬ್ಯುಸಿ ಇತ್ತು. ನಾ ಶಶಿ ಇದ್ದಿದ್ದೆ ಹೇಳ್ಬೇಕಂದ್ರೆ. ಏನು ಮಾಡೋದು, ಫ್ಯಾಮಿಲಿಗೋಸ್ಕರ, ಅದು ನಿನಗೋಸ್ಕರ. ನೀ ಇನ್ನೊಂದಷ್ಟು ದಿವ್ಸಕ್ಕೆ ಮದುವೆ ಆಗಿ ಹೋಗ್ಬಿಡ್ತೀಯಲ್ಲ, ಸುಳ್ಳ ಯಾಕೆ ನಿನ್ನ ಆಸೆಗೆ ತಣ್ಣೀರು ಹರಿಸೋದು ಅಂಥೇಳಿ ಬರ್ಬೇಕಾಗೈತೆ ನೋಡಿ. ಓಹ್, ಅಷ್ಟು ಕಷ್ಟಪಟ್ಟು ಬರೋದಾದ್ರೆ ಬೇಡಪ್ಪ, ನೀನು ಬರೋದು ಬೇಡ. ನಿನಗೆ ಅಷ್ಟು ತ್ರಾಸು, ಅಷ್ಟು ಬ್ಯುಸಿ ಇದ್ರೆ ನನಗೋಸ್ಕರ ಬಿಡು ಮಾಡ್ಕೊಂಡು ಬರೋದು ಬೇಡ. ಅಷ್ಟು ಹೋಗಿ ಬರ್ತೈತೆ ತಗೋ. ಹಂಗೆ ನಾನು ಕ್ಯಾನ್ಸಲ್ ಅಲ್ಲ, ಅರುಣ್ಗೆ ಹೇಳ್ಬಿಡ್ತೇನೆ. ಶಶಿ, ನಾ ಎಲ್ಲಿ ಹೇಳಿದ್ನಿ ಹಂಗೆ ಬರೋದಿಲ್ಲ ಅಂಥೇಳಿ? ಅಯ್ಯೋ, ಇದೇಗ್ರ ನೀನು ಅಂದಿಲ್ಲ. ಇಲ್ಲ, ನಂಗೆ ಭಾಳ ಬ್ಯುಸಿ ಐತಿ ಅಂತೇಳಿ. ಅಷ್ಟು ಬ್ಯುಸಿ ಇದ್ರೆ ನನಗೋಸ್ಕರ ಯಾಕೆ ಫ್ರೀ ಮಾಡ್ಕೋತೀಯ? ನಾ ಇರಲಿ ಬಿಡು, ಹೋಗ್ಲಿ, ನಾವು ಅಷ್ಟೇ ಹೋಗಿ ಬರ್ತೀವಿ. ಅಯ್ಯೋ, ಹಿಂಗಂದ್ರೆ ಹೆಂಗೆ ಶಶಿ? ನೀನು ಇರಲಿ ತಗೋ, ನಿನಗೋಸ್ಕರ ನಾನು ಬರ್ತೀನಿ. ನೋಡಣ್ಣ, ನಿನಗೆ ಬರೋ ಆಸೆ ಐತಿ ಅಂತ ಹೇಳಿ ನನಗೆ ಗೊತ್ತೈತಿ. ನಿನ್ನ ಮನಸ್ಸೊಳಗೆ ಏನೇನೆಲ್ಲ ನಡತೈತಿ ಅದೆಲ್ಲ ನಂಗೆ ಭಾಳ ಚಲೋ ಗೊತ್ತೈತಿ. ಸುಮ್ಮನೆ ಬಾ. ನೀ ನನಗೋಸ್ಕರ ಬರತ್ತಿಲ್ಲ, ಯಾರಿಗೋಸ್ಕರ ಬರತ್ತೆ ಅಂತ ನನಗೂ ಗೊತ್ತೈತಿ. ಸುಮ್ಮನೆ ಬಾ, ನಾಟಕ ಮಾಡ್ಬೇಡ. ಯಾರಿಗೋಸ್ಕರ ಬರತ್ತೀನಿ? ಅದೆಲ್ಲ ಈಗ ಬೇಡ, ಹೇಳ್ತೀನಿ. ರೆಡಿ ಆಗಿರ, 10th ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೋ, ಫಾಲ್ಸ್ಗೆ ಹೊಂಟೀವಿ, ಅದಕ್ಕೆ ಹೇಳಕ್ಕಂತ ಬಂದೆ. ಸರಿ ಆಯ್ತು, ನನಗೂ ಡ್ರೆಸ್ ಪ್ಯಾಕ್ ಮಾಡ್ಕೋದೈತಿ. ಇನ್ನು 2 ದಿನ ಎಲ್ಲ ಹೊರಡೋದು. ಇನ್ನೇನ್ರ ಇದ್ರ ಶಾಪಿಂಗ್ ಹೋಗಬೇಕು, ತೊಗೋಬೇಕು. ಅದಕ್ಕೆ ಮತ್ತು ಪೂಜಾಗೆ ಒಂದು ಡ್ರೆಸ್ ತೊಗೋಬೇಕಂತ ಮಾಡೀನಿ. ಪಾಪ ಆಕಿ ಕಡೆ ಅದಾವೋ ಇಲ್ಲೋ, ಅದಕ್ಕೆ ತೊಗೋಬೇಕಂತ ಮಾಡೀನಿ. ಪೂಜಾ ಡ್ರೆಸ್ ತೊಗೋತೀಯಾ? ಹೌದಾ, ಸರಿ, ನಾನು ಕಾರ್ಡ್ ಕೊಡ್ತೀನಿ, ತೊಗೊಂಗಾರೆ ಎಷ್ಟು ಬೇಕಾದ್ರೆ ಶಾಪಿಂಗ್ ಮಾಡಿ. ಓಹೋ, ಪೂಜಾಗ ಅಂದ ತಕ್ಷಣ ಕಾಡ ಹೊರಬರ್ತೈತಿ. ಏನು ವಿಚಾರ? ಹಾಗೇನಿಲ್ಲ, ನಿಂಗೆ ಅಮೌಂಟ್ ಕಾರ್ಡ್ ಕೊಡೋಂಗಿಲ್ಲ ಶಶಿ, ಎಲ್ಲರೂ ಶಾಪಿಂಗ್ ಹೊಂಟ್ರೆ ಹಂಗೆ ಅಷ್ಟೇ. ಬೇಡ ಬೇಡ, ನಿನ್ನ ಕಡೆ ಏನು ಬೇಡ, ನಾನು ಕೊಡ್ತೀನಿ. ನನ್ನ ಕಡೆ ಅದಾವು. ಇಲ್ಲ ಸರ್, ಆಮೇಲೆ ಫೋನ್ ಮಾಡ್ತೀನಿ, ಫೋನ್ಪೇ ಮಾಡುವಂತೆ. ಸರಿ ಆಯಿತು, ನೀ ಹೆಂಗೆ ಹೇಳ್ತಿ ಹಂಗೆ. ಸರಿ, ನಾನು ಹೋಗಿ ಬರ್ತೀನಿ. ಹಾಂ, ಹುಷಾರು ಹೋಗಿ. ಪೂಜಾಗ ಕಾಲೇ ಮಾಡಿಲ್ಲ. ಒಂದು ಕಾಲ್ ಮಾಡಿ ನೋಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರ. ಈ ಮಿಸ್ಟರ್ ದೇವನ್ ಕಳಿಸಿದ್ದೆ, ಏನಾಯ್ತು, ಏನು ಹೇಳಿಲ್ಲ, ಇನ್ಫಾರ್ಮೇಷನ್ ಕೊಡಲಿಲ್ಲವ. ನೋಡೋಣ, ನೀನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ. ಇಷ್ಟೊತ್ತಾಗಲೇ ಬ್ಯಾಂಕಿಗೆ ಪಲ್ಲವಿ ಫೈಲ್ ಕೊಟ್ಟರು. ಡೂಪ್ಲಿಕೇಟ್ ಫೈಲ್ ಅನ್ನೋ ವಿಚಾರ ಆಕಿಗೆ ಗೊತ್ತಾಗೇ ಆಗಿರ್ತೈತಿ. ಮಗಕ್ಕೆ ಉಗಿದು ಉಪ್ಪಿನಕಾಯಿ ಬೇರೆ ಹಾಕಿರ್ತಾರೆ ಮ್ಯಾನೇಜರ್. ಇರಲಿ, ವಿಷಯ ಲೇಟಾಗಿ ತಿಳಿದ್ರು ಲೇಟೆಸ್ಟಾಗಿ ತಿಳಿಲಿ. ಏನೇ ಹುಡುಗಿ ಫೋನ ರಿಸೀವ್ ಮಾಡುವಲ್ಲ. ಹಲೋ ಹಲೋ. ಓ ಸಿದ್ಧಾರ್ಥ ಅವ್ರಿ, ನೆಗಡಿ ಆಗೈತಾ? ಡಾಕ್ಟರ್ ತೋರಿಸ್ಕೋಬೇಕಿಲ್ರಿ? ಔಷಧ ತೊಗೋಬೇಕಿಲ್ಲ? ಕೆಮ್ಮಾತಿರಿ? ಅಯ್ಯೋ, ನನಗೆ ಯಾಕೆ ನೆಗಡಕ್ಕೈತಿ? ಆರಾಮದೇನು ನಾನು. ನೀವು ಹೆಂಗದಿರಿ? ನಾನು ಆರಾಮದೇರಿ. ಅಂದಂಗೆ ಮತ್ತೆ ಫೋನ್ ಮಾಡಿದ್ರಿ? ಏನಿಲ್ಲ, ಎಲ್ಲರೂ ಕೂಡ ಟ್ರಿಪ್ ಹೊಂಟಿದ್ರಂತ. ಆ್ಯಕ್ಚುಲಿ ನಾವು ಫ್ರೀನ ಇಲ್ಲ, ಭಾಳ ಬ್ಯುಸಿ ಅದೇನಿ, ಹೀಗಾಗಿ ಫೋನ್ ಹಚ್ಚಿದೆ ಹಂಗೆ.
ಬ್ಯುಸಿ ಇದ್ದೀರಾ? ಮತ್ತು ಅರುಣನ್ನ ನೀವೆಲ್ಲರೂ ಬರ್ತೀರಾ ಅಂತ ಹೇಳಿದ್ರೆ ಹಂಗಿದ್ರೆ ನೀವು ಬರಂಗಿಲ್ಲನ ಈಗ? ಅಯ್ಯೋ ಇಲ್ರಿ, ಬರಂಗಿಲ್ಲ. ನೀವೆಲ್ಲರೂ ಹೋಗ್ಬರ್ರಿ, ಮಜಾ ಮಾಡ್ಬರ್ರಿ, ಎಂಜಾಯ್ ಮಾಡ್ಬರ್ರಿ ಆರಾಮ್ಸೆ. ಹೌದಾ, ನೀವು ಬರಂಗಿಲ್ವಾ? ಸರಿ ಆಯಿತು, ನೀವು ಬರಲಿಲ್ಲ ಅಂದ್ರೆ ಏನಾಯ್ತು, ನಾವು ಇಷ್ಟರು ಹೋಗಿ ಬರ್ತೇವೆ, ಆರಾಮ್ ಮಜಾ ಮಾಡಿ ಬರ್ತೇವೆ. ಅಯ್ಯೋ ಮಾಡ್ಬರ್ರಿ. ನೀವು ಬರಂಗಿಲ್ಲ ಅಂತ ಹೇಳಕ್ಕ ನನಗೆ ಫೋನ್ ಮಾಡಿದ್ರ ಈಗ ನೀವು? ಇಲ್ಲ ಹಾಗೇನಿಲ್ಲ, ಹೆಂಗೆ ಹೇಳಕ್ಕೆ ಫೋನ್ ಮಾಡಿದೆ, ನೀವೆಲ್ಲ ಆರಾಮ್ ಮಜಾ ಮಾಡ್ಬರ್ರಿ ಅಂಥೇಳಿ. ಸರಿ ಸರಿ ಮಾಡಿ ಬರ್ತೀರಿ. ನೀವಿಲ್ಲ ಅಂಥೇಳಿ ಹಂಗೆ ಬರೋಕ್ಕಾಕೈತಾ ಮತ್ತೆ? ನೀವಿಲ್ಲ ಅಂತಂದ್ರು ನಾವು ಮಜಾ ಮಾಡೋಂಗೆ ಮಾಡ್ತೀವಿ ತಗೋರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀವಿ. ನೋಡು ಒಂದು ಈಟು ಬಾ ಅನ್ನೋದು ಗೊತ್ತಿಲ್ಲ. ಸರಿ ಆಯ್ತು ತಗೋರಿ, ನನಗೂ ಒಂಚೂರು ಕೆಲಸ ಐತಿ, ಇಡ್ತೇನಂತ. ಇಡ್ರಿ, ಇದನ್ನು ಹೇಳಕ್ಕೆ ನನಗೆ ಕಾಲ್ ಮಾಡಿರಿ.